ಪಾಪ ವಿದ್ಯಾರ್ಥಿಗೆ ಕಟ್ಟೋದಕ್ಕೆ ಫೀಸ್ ಇರಲಿಲ್ಲ, ಹಾಗಾಗಿ ಫೀಸ್ ಕಟ್ಟಿಲ್ಲ ಅಂತ ಹಾಲ್ ಟಿಕೆಟ್ ನೀಡದ ಆಡಳಿತ ಮಂಡಳಿ. ಕಾಲೇಜಿನವರು ಪುಕ್ಸಟ್ಟೆ ಕಲಿಸ್ತಾರಾ ಅಂಥೇಳಿ ಶಿಕ್ಷಕಿ ಕಿರಿಕು. ಫೀಸ್ ಕಟ್ಟಿಲ್ಲ ಅಂತ ಹಾಲ್ ಟಿಕೆಟ್ ನೀಡದ ಆಡಳಿತ ಮಂಡಳಿ ನಾಚಿಕೆಯಾಗಬೇಕು. ಕಾಲೇಜಿನವರೇನು ಪುಕ್ಸಟ್ಟೆ ಕಲಿಸ್ತಾರಾ ಅಂಥೇಳಿ ಶಿಕ್ಷಕಿ ಕಿರಿಕ್ ಮಾಡ್ತಾರಂತೆ. ಹಾರ್ಟ್ ಸರ್ಜನ್ ಡಾಕ್ಟ್ರು ಬೈಪಾಸ್ ಸರ್ಜರಿ ಮಾಡಬೇಕಾದ್ರೆ ಕತ್ರಿ ಕೆಳಗಿಟ್ಟಂಗಾಯ್ತಿದು. ಫೀಸ್ ಕಟ್ಟಿಲ್ಲ, ನಾನು ಸರ್ಜರಿ ಮಾಡಲ್ಲ ಅಂದಂಗೆ. ದ್ವಿತೀಯ PUC ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿನಿಗೆ 30,000 ರೂಪಾಯಿ ಶುಲ್ಕ ಕಟ್ಟಿಲ್ಲ ಎಂದ ಕಾಲೇಜು ಆಡಳಿತ ಮಂಡಳಿ. ರಾಣಿಬೆನ್ನೂರಿನ BA JSS ಕಾಲೇಜಿನಲ್ಲಿ ನಡೆದಿರೋ ಘಟನೆ. ಮಧ್ಯಸ್ಥಿಕೆಗೆ ಬಂದವರ ಬೈಕ್ ಅಡಮಾನ ಇಟ್ಕೊಂಡ ಮಂಡಳಿ. ನಿಮ್ಮ ಮುಖಕ್ಕೆ ಮಣ್ಣೆರ್ಚ ನೋಟಿಸ್ ಕೊಡೋದಾಗಿ ತಿಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ಯಾಮಸುಂದರ್. ಫೀಸ್ ಕಟ್ಟಿಲ್ಲ ಅಂತ ಹಾಲ್ ಟಿಕೆಟ್ ನೀಡದ ಆಡಳಿತ ಮಂಡಳಿ. ನೋಡಿ, ಒಂದು ಲೆಕ್ಕಾಚಾರದ ಪ್ರಕಾರ ಫೀಸ್ ಕಟ್ಟಲೇಬೇಕು. ಆಡಳಿತ ಮಂಡಳಿ ಹೆಂಗೆ ಕಾರ್ಯನಿರ್ವಹಿಸೋದು? ಅದರ ಅರ್ಥ ಎಕ್ಸಾಮು ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ವಿದ್ಯಾರ್ಥಿನಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಕೊಡಬೇಕಾ ಕೊಡಬಾರ್ದ ಅನ್ನೋ ಸಣ್ಣ ತಿಳುವಳಿಕೆ ಬೇಡವೇನ್ರಿ? ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸ ಕಲ್ತವ್ರು ತಾನೆ. ಆಡಳಿತ ಮಂಡಳಿಯ ಸ್ಥಾನದಲ್ಲಿ ಕೂತ್ಕೊಂಡು ಆಕೆಯ ಪೋಷಕರಿಗೆ ಕರೆ ಮಾಡಬೇಕಾಗಿತ್ತು ತಕ್ಷಣ. ನೋಡಿ, ಪರಿಸ್ಥಿತಿ ಹಿಂಗಿದೆ, ಹಾಲ್ ಟಿಕೆಟ್ ಕೊಡಬೇಕು ಅಂದರೆ ಫೀಸ್ ಕಟ್ಟಬೇಕು. ಈ ಕ್ಷಣ ನಾವು ಕೊಡ್ತೀವಿ, ನಾಳೆ ದಿನ ನಮ್ಮನ್ನು ಯಾಮಾರಿಸಬೇಡಿ, ಫೀಸ್ ಕಟ್ಟಬೇಕು. ಈ ತರಹದ ಒಂದು ಸಣ್ಣ ಪ್ರಯತ್ನ. ಆ ಹೆಣ್ಣುಮಗಳು ಮನೆ ಸ್ಥಿತಿ ಹೆಂಗಿತ್ತೋ ಏನೋ, ಆ ಹೆಣ್ಣು ಮಗಳಿನ ಮನೆಯ ಆರ್ಥಿಕ ಸ್ಥಿತಿ ಹೆಂಗಿತ್ತೋ ಏನೋ ಪಾಪ. ಜೊತೆಲಿ ಕೂತ್ಕೊಂಡವ್ರು ಎಕ್ಸಾಮ್ ಬರೀತಿರಬೇಕಾದ್ರೆ ಹಾಲ್ ಟಿಕೆಟ್ ಸಿಗದೆ ಎಕ್ಸಾಮ್ನಿಂದ ದೂರ ಉಳಿಯೋದಕ್ಕೆ ಸಾಧ್ಯವೇನು? ನಾವು ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ? ಆಡಳಿತ ಮಂಡಳಿಯ ಮಕ್ಕಳಿಗೆ ಪರಿಸ್ಥಿತಿ ಬಂದಿದ್ದಿದ್ರೆ, ನಿಮಗೂ ಮಕ್ಕಳಿರ್ತಾರಲ್ಲ, ಶಿಕ್ಷಣ ಜ್ಞಾನ ದಾಸೋಹ ಅನ್ನೋದಿದೆಯಲ್ಲ, ಅದರ ಮಹಿಮೆ ಮತ್ತು ಅದರ ಪಾವಿತ್ರ ಗೊತ್ತಿಲ್ಲದಲೇ ಇರ್ತಕ್ಕಂಥ ವರ್ಗ ಇದು. ಹಾರ್ಟ್ ವೀಕ್ ಪೇಷಂಟಿಗೆ ಸರ್ಜರಿ ಆಗ್ತಿರ್ಬೇಕಾದ್ರೆ ಬೈಪಾಸ್ ಸರ್ಜರಿ ಮಾಡೋ ಡಾಕ್ಟ್ರು ಕತ್ರಿನ ಕೆಳಗಿಟ್ಟಿರೋ ಥರ ಇದು. ಅಲ್ಲಿ ಜೀವ ಉಳಿಸ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಹೊರತಾಗಿ ಫೀಸ್ ನಾಳೆ ದಿನ ಕಟ್ಕೋಬಹುದು. ಅದಾದ ನಂತರ ವಿಚಿತ್ರ ನೋಡಿ, ಅವ್ರು ಯಾರೋ ಬಂದು ಪುಣ್ಯಾತ್ಮ ಬೈಕ್ ಅಡಮಾನ ಇಟ್ಟು ಅದಾದ ನಂತರ ಹಾಲ್ ಟಿಕೆಟ್ ಕೊಟ್ಟಿದ್ದಂತೆ. ನಿಜಕ್ಕೂ ಕೂಡ ಅತ್ಯಂತ ನಾಚಿಕೆಟ್ಟ ಕೆಲಸ ಆಯಿತು. BA JSS ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿನಿಗೆ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅದರದೇ ಆದ ಬಲವಾದ ಕಾರಣಗಳಿದ್ದಿರಬಹುದು. ಆ ಕಾರಣಗಳನ್ನೇ ಮುಂದಿಟ್ಟುಕೊಂಡು ನಿನಗೆ ಹಾಲ್ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಖಶಿಕಾಂತವಾಗಿ ಹಾಲ್ ಟಿಕೆಟ್ ಕೊಡೋದನ್ನು ನಿರಾಕರಿಸಿದ್ದಾರೆ ಆಡಳಿತ ಮಂಡಳಿ. ಪರೀಕ್ಷೆ ದಿನವೇ ವಿದ್ಯಾರ್ಥಿನಿ ಪರದಾಟ. ಆ ಆತಂಕದಲ್ಲಿ ಪಾಪ ಅವಳು ಕಲ್ತಿರೋ ಉತ್ತರಗಳೆಲ್ಲ ಮರ್ತೋಗಿರ್ಬೋದು. ಹಾಲ್ ಟಿಕೆಟ್ ಸಿಗಲಿಲ್ಲ ಅನ್ನೋ ಆತಂಕ ಇದೆಯಲ್ಲ, ವಿದ್ಯಾರ್ಥಿಯನ್ನು ಆವರಿಸ್ಕೊಳ್ಳುತ್ತೆ. ಆಕೆ ನಾಳೆ ದಿನ ಏನಾದರೂ ಪರೀಕ್ಷೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಕಾರಣ ಆಡಳಿತ ಮಂಡಳಿ. ಮಾನ ಮರ್ಯಾದೆ ಇಲ್ವೇನ್ರಯ್ಯ? ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ನಿರಾಕರಣೆ ಮಾಡಿದ್ದು ಅತ್ಯಂತ ಕೆಟ್ಟ ಕೆಲಸ. ಆಡಳಿತ ಮಂಡಳಿ ಹೌದು, ಫೀಸ್ ಕಟ್ಟಿಲ್ಲ ಅಂದರೆ ನಿಮಗೆ ಕಾಲೇಜ್ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅದರದೇ ಆದ ಮಾರ್ಗಗಳಿದಾವಲ್ಲ. 30,000 ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಕಟ್ಟಡ ಬಿದ್ದೋಗುತ್ತೇನು? ಇಲ್ಲ, ನಾಳೆ ಪರಿಹಾರ ಸಿಗಬಹುದಾದ ಸಣ್ಣ ಸಮಸ್ಯೆ. ಆ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ನೀವು ಈ ತರಹದ ಕೃತ್ಯ ಎಸಗಿರೋದು ನಿಜಕ್ಕೂ ಕೂಡ ಅತ್ಯಂತ ಅಸಹ್ಯದ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.